ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಕ್ವಶನ್ಸ್ ಏನಿದೆ ನೋಡ್ರಿ. ಇಫ್ ಮ್ಯಾಟರ್ MEATTER ಮ್ಯಾಟರ್ ಈಸ್ ಕೋಡೆಡ್ ಆಸ್ TAMRET ಅಂತೇಳಿ, ನಂತರ ಬಿಹೈಂಡ್ BEYOND ಹೇಗೆ ಬರಿಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಫಸ್ಟ್ ನಾವು ಮ್ಯಾಟರ್ ಅಂತ ತೆಗೆದುಕೊಂಡು ಹೋದ್ರೆ, ಸೊ ಈ ಸೈಡ್ ಬರೀತೀನಿ ರೀ, MATTER ಅಂತೇಳಿ. ಸೊ ಇದನ್ನು ಹೇಗೆ ಬರೆದಿದ್ದಾರೆ ಅಂತ ಫಸ್ಟ್ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳು 6 ಅಕ್ಷರ ಇದಾವ. ಸೊ ಇದನ್ನು 2 ಭಾಗ ಮಾಡೋಣ. ಸೊ ಮಾಡಿದ್ರೆ ಏನಾಗ್ತದೆ ನೋಡ್ರಿ. ಸೊ ಉಲ್ಟಾ ಅಂದ್ರೆ TAM ಅಂದ್ರೆ ಏನಿದೆ ರೀ, TAM. ನೆಕ್ಸ್ಟ್ RET ಅಂತ ಕೊಟ್ಟಿದ್ದಾರೆ, ಅಂದ್ರೆ 3 ಅಕ್ಷರದ. ಸೊ ಉಲ್ಟಾ ಮಾಡಿದ್ದಾರೆ. ಸೊ ಅದೇ ರೀತಿ ಬಿಹೈಂಡ್ ಅಂತ ನಾವು ತೆಗೆದುಕೊಂಡು ಹೋದ್ರೆ, ಸೊ BEYOND. ಸೊ ಹೇಗೆ ಬರಿಬೋದ್ರಿ, ಅದೇ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ. 3 ಅಕ್ಷರದ ಒಂದು ಗ್ರೂಪ್ ಮಾಡಿಕೊಂಡು ಸೊ ರಿವರ್ಸ್ ಬರೆಯೋಣ. ಅಂದ್ರೆ YEB ನಂತರ DNO. ಸೊ YEB DNO ಯಾವುದಿದೆ ನೋಡ್ರಿ, YEB DNO. ಸೊ ಅವನ್ನೇ ಆನ್ಸರ್ ಏನಾಗ್ತದೆ ಅಂದ್ರೆ ಸೊ ಸರಿ ಆಗುತ್ತೆ. ಹಾಗಾಗಿ ಒಂದೇ ಉತ್ತರ ಸರಿ ಇರುತ್ತೆ. ಇನ್ನು ಎರಡನೇದು ಸ್ವಲ್ಪ ಏನು ಮಾಡಿದ್ದಾರೆ ಅಂತಂದ್ರೆ, ಸೊ ಕ್ರಿಟಿಕಲ್ದಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಬೇರೆ ರೀತಿಯಾದಂತಹ ಇದನ್ನು ಕೊಟ್ಟಿದ್ದಾರೆ. ಸೊ ನೋಡ್ರಿ ಏನಿದೆ, ರೀಸನ್ REASON ಅನ್ನು WTC ಅಂತೇಳಿ ಅಂದ್ರೆ 6 ಅಕ್ಷರ ಇದ್ದಿದ್ದು 3 ಅಕ್ಷರಗಳಾಗಿ ಬರೆದಿದ್ದಾರೆ. ನಂತರ ಇದನ್ನು ಹಂಬಲ್ ಅನ್ನು ಹೇಗೆ ಬರೀಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಅಡ್ವಾನ್ಸ್ ಏನು ಮಾಡಿದ್ದೇನೆ ಅಂತಂದ್ರೆ, ABCDಗೆ ಸಂಬಂಧಿಸಿದಂತಹ ನಂಬರ್ಸ್ ಗಳನ್ನು ಕೊಟ್ಟಿದ್ದೀನಿ. ಆ ಆಧಾರದ ಮೇಲೆ ಏನು ಮಾಡೋಣ ಅಂತ ಇಲ್ಲಿ ಅಕ್ಷರ ಬರೆಯೋಣ. ಸೊ ಏನು ಬರೀಬಹುದು ಫಸ್ಟ್ ನೋಡೋಣ. ಸೊ ಫಸ್ಟ್ REASON ಬರೆಯೋಣ್ರಿ. ಸೊ REASON. ಸೊ ಇಲ್ಲಿ ಕೂಡ 6 ಕ್ವೆಶ್ಚನ್ ಎಷ್ಟಿದೆ ನೋಡ್ರಿ, ಇಲ್ಲಿ ಕೊಟ್ಟಿದ್ರಾಗ 6 ಕ್ವೆಶ್ಚನ್ ಎಷ್ಟಿದೆ ರೀ, 18 ಇದೆ. ಸೊ 18 ನಂಬರ್ ಅಂತ ಬರೆಯೋಣ. ನಂತರ ಈ ಕ್ವೆಶ್ಚನ್ ಎಷ್ಟಿದೆ ರೀ, 5 ಇದೆ. A ಕ್ವೆಶ್ಚನ್ 1 ಇದೆ. ನಂತರ S ಕ್ವೆಶ್ಚನ್ 19 ಇದೆ. S ಕ್ವೆಶ್ಚನ್ 19 ಇದೆ. O ಪೊಸಿಷನ್ 15 ಇದೆ. ನಂತರ N ಪೊಸಿಷನ್ 14 ಇದೆ. ಸೊ ಇದು ಆಯಾ ಅಕ್ಷರಗಳ ಪೊಸಿಷನ್. ನಂತರ ಏನ್ ಮಾಡಿದ್ದಾರೆ ಅಂದ್ರೆ, ಎರಡನ್ನು ಕೂಡಿಸಿದ್ದಾರೆ, ಅಂದ್ರೆ ಪ್ಲಸ್ ಮಾಡಿದ್ದಾರೆ, 2 ಅಕ್ಷರ. ಸೊ 18 5 ಎಷ್ಟೈತ್ರಿ, ಸೊ 23 ಆಯ್ತು. ಸೊ ಎರಡನ್ನು ಕೂಡಿಸ್ರಿ. ನೆಕ್ಸ್ಟ್ ಸೊ 19 ಪ್ಲಸ್ ಮಾಡಿದ್ರೆ ಸೊ 20 ಆಯ್ತು. 15 ಮತ್ತು 14 ಮಾಡಿದ್ರೆ ಸೊ 29 ಆಯ್ತು. ಸೊ ಈಗ 23ನೇ ಕ್ವೆಶ್ಚನ್ ದಲ್ಲಿರುವಂತಹ ನಂಬರ್ಸ್ ಹೌದ್ರಿ, ಸೊ W ಅಂತ ಹೇಳಿ. ನಂತರ 20ನೇ ಸ್ಥಾನದಲ್ಲಿರುವಂತಹ ನಂಬರ್ ಯಾವುದಿದೆ, T ಅಂತಿದೆ ರೀ. ನಂತರ 29ನೇ ಸ್ಥಾನದಲ್ಲಿ ಇರುವುದಂದ್ರೆ 26. ಸೊ ನೆಕ್ಸ್ಟ್ 27, 28, 29 ಅಂದ್ರೆ C ಅಂತ ಬರೆದಿದ್ದಾರೆ, ಅಂದ್ರೆ WTC ಅಂತ ಬರೆದಿದ್ದಾರೆ. ಹಾಗಾದ್ರೆ ಸೊ ಉತ್ತರವನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದೇ. ಹಂಬಲ್ ಅಂತಂದ್ರೆ ಸೊ HUMBLE ಏನ್ ಬರುತ್ತೆ ಅಂತ ಹೇಳಿ ಸೊ ಕಮೆಂಟ್ ಮುಖಾಂತರ ಸೊ ತಿಳಿಸಿ. ಧನ್ಯವಾದ.